ಮೃದುವಾಗಿರೋ ಇಡ್ಲಿ, ಅದು ರೇಷನ್ ಅಕ್ಕಿಯಿಂದ. ನೋಡೋಣವಾ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ವಿದ್ಯುಸ್ ಕಿಚನ್. ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 6 ಅವರ್ ನೆನೆಸೋಕ್ಕೆ ಬಿಡಬೇಕು. ಆವಾಗಲೇ ಮೆಂತ್ಯ ಮತ್ತು ಉದ್ದಿನಬೇಳೆನೂ ಸಹ ನೆನೆಸಿ, 1 ಕಪ್ಪಷ್ಟು ಅವಲಕ್ಕಿನೂ ಸಹ ನೆನೆಸಿಟ್ಬಿಡಿ. ಒಂದು 6 ಅವರ್ ಆದಮೇಲೆ ಈ ಥರ ರುಬ್ಕೊಳ್ಳಿ. ಉದ್ದಿನಬೇಳೆ ರುಬ್ಬೋವಾಗೆ ನೀವು ಅವಲಕ್ಕಿನೂ ಹಾಕಿ ರುಬ್ಬಿ, ತುಂಬಾ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಮತ್ತು ಅಕ್ಕಿ ಒಂದು ಸ್ವಲ್ಪ ತರ್ತರಿ ಇರೋ ಥರನೇ ರುಬ್ಕೊಳ್ಳಿ, ಜಾಸ್ತಿ ನುಣ್ಣಗೆ ಬೇಡ. ಈ ಥರ ಎಲ್ಲ ರುಬ್ಬಿದ್ಮೇಲೆ ಕೈಯಿಂದ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಡ್ಬೇಕು. ಬೆಳಗ್ಗೆ ಇಡ್ಲಿ ಮಾಡುವಾಗ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿದೆ, ನೋಡಿದ್ರಾ ಎಷ್ಟು ಸಖತ್ತಾಗಿದೆ. ಇವಾಗ ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಸೋಡಾ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಂಚೂರು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಈ ಥರ ಬೇಯಿಸ್ಕೊಳ್ಳಿ. ಒಂದು 8 ನಿಮಿಷ ಬೇಯಿಸಿ ಸಾಕು, ಜಾಸ್ತಿ ಬೇಯಿಸಬೇಡಿ. ಜಾಸ್ತಿ ಬೇಯಿಸಿದ್ರೆ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ 8 ನಿಮಿಷ ಸಾಕು. ನೋಡಿ, ರುಚಿಯಾಗಿರೋ ಇಡ್ಲಿ ರೆಡಿ ಆಯಿತು. ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ, ಮತ್ತು ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು, ಒಂದು 8-10 ಹಸಿಮೆಣಸಿನ್ಕಾಯಿ, ಇವೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆನೂ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆಗ್ತಾ ಇರುವಾಗಲೇ ನಾವು 1-2 ಬೆಳ್ಳುಳ್ಳಿ ಎಸ್ಳು ಮತ್ತು ಒಂದು ಹೆಬ್ಬೆಟ್ಟು ಗಾತ್ರ ಹುಣಸೆಹಣ್ಣು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಒಂದು ಸ್ವಲ್ಪ ನೀರಾಗೆ ರುಬ್ಕೊಳ್ಳಿ. ತುಂಬಾ ಚೆನ್ನಾಗಿ ಇಡ್ಲಿಗೂ ಮತ್ತು ಚಟ್ನಿಗೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಇಡ್ಲಿಗೂ ಕಡಲೆ ಬೀಜದ ಚಟ್ನಿಗೂ ತುಂಬಾ ಟೇಸ್ಟಿ ಇರುತ್ತೆ. ಇದಕ್ಕೆ ಒಗ್ಗರಣೆ ಹಾಕಬೇಕಲ್ವಾ. ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಸಾಸಿವೆ ಮತ್ತು ಇಂಗು ಒಂದು ಸ್ವಲ್ಪ, ಕರಿಬೇವಿನ ಸ್ವಲ್ಪ, ಕಡಲೆಬೇಳೆ ಉದ್ದಿನಬೇಳೆನೂ ಹಾಕಿ, ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಬಿಸಿ ಬಿಸಿ ಇರುವಾಗಲೇ ಇಡ್ಲಿ ತಿನ್ನಿ ಚಟ್ನಿ ಜೊತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾಕೆ ತಡ, ನೀವು ಮಾಡ್ಕೊಳ್ಳಿ. ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.